ಇಡ್ಲಿಗೆ ಆ ಬೆಣ್ಣೆ ಹಚ್ಕೊಂಡು ಆಮೇಲೆ ಸೈಡಲ್ಲಿ ಕಾಂಬಿನೇಷನ್ಗೆ ಉಪ್ಪು ಸಾರು ಖಾರ ಕೊಟ್ಟಿರ್ತಾರೆ, ಅದನ್ನು ನೆಚ್ಕೊಂಡು ತಿಂತಾಯಿದ್ರೆ ಆಹಾ ಸ್ವರ್ಗ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮತ್ತೊಮ್ಮೆ ಮಂಡ್ಯ ಕಡೆಗೆ ಬಂದಿದ್ದೀವಿ. ಮಂಡ್ಯಕ್ಕೆ ಬಂದು ಮಂಡ್ಯನೂ 10 ಕಿಲೋಮೀಟ್ರ್ ಅಲ್ಲಿ ಲೆಫ್ಟ್ ತೊಗೊಂಡು ಸಿಟಿಯಿಂದ ಬರಬೇಕು ಒಳಗಡೆ. ಸೊ ಇದು ಬಂದು ಶ್ರೀರಂಗಪಟ್ಟಣ ತಾಲೂಕಿಗೆ ಸೇರುತ್ತೆ. ಕರೆಕ್ಟಾಗಿ ಹೇಳ್ಬೇಕು ಅಂದರೆ ಊರ ಹೆಸರು ಬಂದು ಆಲದಹಳ್ಳಿ. ಸೊ ಆಲದಹಳ್ಳಿ ಇಲ್ಲಿ ಆಲೆಮನೆ ಇದೆ, ಆಲೆಮನೆ ಇದು ಅಶ್ವತ್ಥಕಟ್ಟೆ. ಅದ್ರ ಪಕ್ಕದಲ್ಲೇ ಹೋಟ್ಲು. ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಸೊ 6 ಗಂಟೆಗೆ ಓಪನ್ ಆಗುತ್ತೆ. ಚಿಕ್ಕದಾದ ಹೋಟ್ಲು, ಒಂದು 6 ವರ್ಷ ಆಗಿದೆ. ಸೊ ಸುತ್ತಮುತ್ತ ಮಂಡ್ಯ ಎಲ್ಲ ಕಡೆ ಫೇಮಸ್ಸು, ಎಲ್ಲ ಕಡೆ ಆರ್ಡ್ರ್ ಮಾಡಿ ತರ್ಸ್ಕೊತಾರೆ. ಬಲ್ಕ್ ಆರ್ಡ್ರು, ಟಿಫನ್ನ, ಬ್ರೇಕ್ಫಾಸ್ಟ್ನ, ಇಡ್ಲಿ ನಾವು ಎಸ್ಪೆಷಲಿ ಎಷ್ಟು ಅಂದರೆ 30 ರೂಪಾಯಿಗೆ 4 ಇಡ್ಲಿ, ತಟ್ಟೆ ಇಡ್ಲಿ, ಒಳ್ಳೆ ಸೈಜಿಂದು ತಟ್ಟೆ ಇಡ್ಲಿ 30 ರೂಪಾಯಿಗೆ 4 ಇಡ್ಲಿ ಬರುತ್ತೆ. ಸೊ ಕಂಪೇರ್ ಮಾಡಿ. ಸೊ ಆ ಕಡೆ ನಮ್ಮ ಕಡೆ ಸಿಟಿಗಳಲ್ಲೆಲ್ಲ ಕಂಪೇರ್ ಮಾಡಿದ್ರೆ ಇಲ್ಲಿ ಹೆಂಗೆ ಪ್ರೈಸು ಅಂತ. ಇದನ್ನು ನಮಗೆ ರೆಕಮೆಂಡ್ ಮಾಡಿದ್ದು ಬಂದ್ಬಿಟ್ಟು ನಾವು ಲಾಸ್ಟ್ ಟೈಮ್ ವೀಡಿಯೋ ಮಾಡಿದ್ವಲ್ಲ, ಸಮೃದ್ಧಿ ಫಿಶ್ ವರ್ಲ್ಡ್ ಅಂತ. ಸೊ ಆ ಓನರ್ ಅವರು ರೆಕಮೆಂಡ್ ಮಾಡಿದ ಜಾಗ. ಸೊ ಇದು ಮತ್ತು ಇನ್ನೊಂದು 2 ಜಾಗ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಇನ್ನೊಂದು ದಿವಸ ಬಂದಿರೋದು. ಸೊ ಈ ಹೋಟ್ಲ್ ಹೆಸರು ಏನು ಗೊತ್ತಾ, ಬೋರ್ಡ್ ಗೀಡ್ ಏನೂ ಇಲ್ಲ ನಿಮಗೆ. ನಾವು ವೀಡಿಯೋ ತೋರಿಸಿದ್ವಿ, ಅದು ನೋಡ್ಕೊಂಡು ಬರ್ಬೇಕು ಕರೆಕ್ಟಾಗಿ. ಅಶ್ವತ್ಥಕಟ್ಟೆ ಪಕ್ಕನೇ ಸೈಟ್ ಕೆಂಪಣ್ಣನ ಇಡ್ಲಿ ಹೋಟೆಲ್ ಅಥವಾ ಸೈಟ್ ಹೋಟೆಲ್ ಅಥವಾ ಕೆಂಪಣ್ಣನ ಸೈಟ್ ಹೋಟೆಲ್ ಅಂತ ಹೋಟೆಲ್ ನೇಮು. ಸೊ ಸುತ್ತಮುತ್ತ ಊರವರು ಹೆಸರಿಟ್ಟಿರೋದು, ಹಂಗೆ ಕರೆಯೋದು. ನಿಮ್ಗೆ ಬೋರ್ಡ್ ಏನೂ ಸಿಗೋದಿಲ್ಲ. ಸೊ ಅಂಗಡಿನೂ ನಾವು ತೋರಿಸಿದ್ವಿ, ಅದು ನೋಡ್ಕೊಂಡು ಬರ್ಬೋದು. ಸೊ ಲೊಕೇಶನ್ನ ಕೊಟ್ಟಿರ್ತೀವಿ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬರ್ಬೋದು. ಸೊ ಸಿಂಪಲ್ ಆದ ಮನೆ ತಿಂಡಿ ಥರ ಇರುತ್ತೆ. ಸೊ ಒಂದು ಹಿಡನ್ ಜಮ್ಮು ತೋರಿಸ್ಬೇಕು ಅಂತ ಹೇಳಿ ಅನಿಸ್ತು, ತೋರಿಸ್ತಾ ಇದ್ವಿ. ಬರೋದು ನಿಮ್ಮ ಇಷ್ಟ. ಒಂಥರ ಈ ಥರ ಹಳ್ಳಿ ವಾತಾವರಣ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂದರೆ ಬರಬೇಕಷ್ಟೇ. ಸೊ ತುಂಬ ಲೇಟ್ ಮಾಡ್ದಿರಾ, ಹೋಗೋಣ, ಅವ್ರನ್ನ ಮಾತಾಡ್ಸೋಣ, ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಟೇಸ್ಟ್ ಮಾಡೋಣ, ಬನ್ನಿ. ಸೊ ಒಳಗೆ ಹೋಗ್ಬೇಕಾದ್ರೆ ಆಚೆ ಚಪ್ಪಲಿ ಬಿಟ್ಬಿಟ್ಟು ಹೋಗಬೇಕು. ಸೊ ಮನೆ ಥರ ಇರೋದು, ಅದಕ್ಕೋಸ್ಕರ ಆಚೆ ಬಿಟ್ಟು ಒಳಗಡೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಕೆಂಪಯ್ಯ ಅಂತ. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ ಸರ್. ಯಾವಾಗ ಶುರು ಮಾಡಿದ್ದು? ನಾವು 6 ವರ್ಷ ಆಯಿತು ಸರ್. 6 ವರ್ಷ ಆಯಿತು. ಇದೇ ಜಾಗದಲ್ಲ? ಇದೇ ಜಾಗ. ನಿಮ್ಮಲ್ಲಿ ಏನೇನು ಸಿಗುತ್ತೆ ಸರ್? ಇಡ್ಲಿ ಜಾಸ್ತಿ ಹೋಗುತ್ತೆ ಅಂತ ನಾವು ಕೇಳ್ತೀವಿ. ಇಡ್ಲಿ, ಪುಳಿಯೋಗರೆ, ಬಾತು, ರೈಸ್ ಬಾತು, ಆಮೇಲೆ ಚಿತ್ರಾನ್ನ, ದೋಸೆ ಎಲ್ಲ ಹೋಗ್ತದೆ. ತಿಂಡಿ ಐಟಮ್. ಮಧ್ಯಾಹ್ನ ಊಟ ಥರ ಏನಾದ್ರು ಇದೆಯಾ? ಊಟನ ನಾವು ಆಲೆಮನೆಯವ್ರಿಗೆ ಮಾತ್ರ ಮಾಡ್ತೀವಿ ಸರ್. ಬಾಕಿಯವ್ರಿಗೆ ಹೇಳಿದ್ರೆ ಮಾತ್ರ ಮಾಡಿಕೊಡ್ತೀವಿ. ಮುಂಚೆನೇ ಹೇಳಿದ್ರೆ ಮಾಡ್ಕೊಡ್ತೀವಿ. ಓಕೆ. ಆಮೇಲೆ ಇಲ್ಲಿ ಇದೊಂದು ಕೇಳ್ಪಟ್ವಿ ನಿಮ್ಮ ಹತ್ರ, ಇದು ಬಲ್ಕ್ ಆರ್ಡ್ರುಗಳು ಜಾಸ್ತಿ ಬರುತ್ತೆ, ಮಂಡ್ಯಗೆಲ್ಲ ತರಿಸ್ಕೊತಾರೆ ಅಂತ. ಆರ್ಡ್ರ್ ಜಾಸ್ತಿ. ಅದ್ರ ಬಗ್ಗೆ ಎಲ್ಲೆಲ್ಲಿಂದ ಆರ್ಡ್ರ್ ಬರೋದು ಹೇಗೆ ಅಂತ? ಸರ್ ನಮ್ಗೆ ಕಿರುಗುಂದೂರಿಂದ ಬರ್ತದೆ, ಮಂಡ್ಯದಿಂದ ಬರ್ತದೆ, ಮತ್ತು ಕೊಡಿಯಾಲ, ಇಂಡ್ಬಾಳು ಎಲ್ಲ ಬರ್ತದೆ. ಓಕೆ. ಅಂದರೆ ನಿಮಗೆ ಎಷ್ಟು ಮಿನಿಮಮ್ ಏನಿದೆ, ಇಷ್ಟು ಜನಕ್ಕೆ ಅಂತ ಮಾಡ್ಕೊಡ್ತೀರಿ? ಇಲ್ಲ ಸರ್, ಹೇಳಿದ್ರೆ ಎಷ್ಟು 500 ಜನಕ್ಕೆ ಬೇಕಾದ್ರೆ ಮಾಡ್ಕೊಡ್ತೀವಿ. ಓಕೆ. ಹಾಂ, ಇಲ್ಲೇ ಇಟ್ಬಿಡಿ. ಹಾಂ, ಇಲ್ಲ ಬಂದು ಅಲ್ಲಿ ಇಟ್ಬಿಡಿ, ಒಂದು ಫೋಟೋ ಮಾಡ್ತು. ಇಲ್ಲ ಪರವಾಗಿಲ್ಲ. ಆಮೇಲೆ ನಿಮ್ಮದು ಹೋಟೆಲ್ದು ಟೈಮಿಂಗ್ಸ್ ಎಲ್ಲ ಹೇಳಿ, ಎಷ್ಟು ಗಂಟೆಗೂ ಶುರು ಆಗುತ್ತೆ? ಟೈಮಿಂಗ್ಸ್ 6 ಗಂಟೆಯಿಂದ 11 ಗಂಟೆಗೆ ಕ್ಲೋಸ್ ಆಯ್ತದೆ ಸರ್. 11 ಗಂಟೆ ಇದೆ ಬೆಳಗ್ಗೆ? 11 ಗಂಟೆನಾ? ದಿನ ಇರುತ್ತಾ ಇಲ್ಲ ರಜಾ ದಿನ ಏನಿಲ್ಲ ಮಾಡಲ್ಲ ಸರ್. ಡೈಲಿ ಎಂಥ ಹಬ್ಬ ಹರಿದಿನಗಳಲ್ವೇ ನಾವು ರನ್ನಿಂಗಲ್ಲಿ 6 ಗಂಟೆಗೆ ಬಂದರೆ ಓಪನ್. ಓಕೆ ಸರ್, ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ಆಯ್ತು.
ಸೊ ಫಸ್ಟು ಇಡ್ಲಿ ತೊಗೊಂಡಿದ್ವಿ, ತಟ್ಟೆ ಇಡ್ಲಿ 2 ಪೀಸ್ ಇಡ್ಲಿ, ಆಮೇಲೆ ವಡೆ ಎಕ್ಸ್ಟ್ರಾ ತೊಗೊಂಡಿದ್ವಿ, ಮೇಲ್ಗಡೆ ಇಷ್ಟು ದಪ್ಪ ಬೆಣ್ಣೆ, ಆಮೇಲೆ ಈ ಕಾಂಬಿನೇಷನ್ ಬಂದು ಸಾಗು ಕೊಡ್ತಾರೆ, ಚಟ್ನಿ ಕೊಡ್ತಾರೆ, ಮತ್ತು ಇನ್ನೊಂದು ಅಲ್ಲಿ ಒಗ್ಗರಣೆ ಚಟ್ನಿ. ಸೊ ಅದು ಸ್ವಲ್ಪ ಕೊಟ್ಟಿರ್ತಾರೆ. ಬೆಣ್ಣೆ ಮತ್ತು ಅದು 2 ಮಿಕ್ಸ್ ಮಾಡ್ಕೊಂಡು ತಿನ್ನಿ ಅಂತ ಹೇಳಿದ್ರು. ಟೇಸ್ಟ್ ಮಾಡೋಣ. ಫುಲ್ಲು ಸಾಫ್ಟಾದ ಇಡ್ಲಿ, ಫುಲ್ಲು ಸ್ಪಾಂಜ್ ಥರ ಇರುತ್ತೆ ನೋಡೋದಕ್ಕೆ. ಪ್ರೆಸ್ ಮಾಡಿದಾಗೆ ಗೊತ್ತಾಗ್ಬಿಡುತ್ತೆ ಫೀಲು. ಬಿಸಿ ಬಿಸಿ ಇಡ್ಲಿನ ನೀಟಾಗಿ ಚಟ್ನಿ ಒಳಗೆ ಮುಳುಗಿಸಿ ಶಾಸ್ತ್ರಕ್ಕೆ ಹಚ್ಕೊಳೋ ಥರ ಸ್ವಲ್ಪ ಹೆಚ್ಕೊಬಾರ್ದು, ಒಂದು ರಾಶಿ ಹೆಚ್ಕೋಬೇಕು. ಅದ್ಭುತ. ಚಟ್ನಿ ಮಾತ್ರ ಸ್ಮೂತಾಗಿದೆ, ಹಂಗೆ ನೀಟಾಗಿ ಒಳಗೊಟ್ಟೋಗುತ್ತೆ. ಇಡ್ಲಿನೂ ಅಷ್ಟೇ ಸಾಫ್ಟಾದ ಇಡ್ಲಿ, ಅದು ನೋಡ್ಬೇಕಂದ್ರೆ ಗೊತ್ತಾಗುತ್ತೆ, ತಿನ್ಬೇಕನ್ನೋ ಅಷ್ಟೇ ನೀಟಾಗಿ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಜಾಸ್ತಿ ಆಗಿ ಅವಶ್ಯಕತೆ ಇಲ್ಲ, ನುಂಗ್ಬಿಡ್ಬೋದು. ಇನ್ನೊಂದು ಈ ಕಾಂಬಿನೇಷನ್ ಟ್ರೈ ಮಾಡೋಣ. ಬೆಣ್ಣೆ ಮತ್ತು ಇನ್ನೊಂದು ಕೆಂಪು ಚಟ್ನಿ, ಒಗ್ಗರಣೆ. ಬೆಣ್ಣೆ ನೀವು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಸ್ಕೊಬೋದು. ಇದು ಫುಲ್ಲು ಕಾನ್ಸಂಟ್ರೇಟೆಡ್ ಹುಣಸೆ ಹುಳಿ ಅವೆಲ್ಲನೂ ಬೆಣ್ಣೆ ಜೊತೆಗೆ ಅದ್ಭುತ ಕಾಂಬಿನೇಷನ್. ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು, ಜುಮ್ ಅನ್ನುತ್ತೆ ತಿಂದಿದ್ದು ನಮ್ಮ ಮೈ. ಈ ಪುಳಿಯೋಗರೆ ಗೊಜ್ಜು ಥರ. ಈಗ ಸಾಗು, ಇಡ್ಲಿಗೆ ಆ ಬೆಣ್ಣೆ ಹಚ್ಕೊಂಡು ಆಮೇಲೆ ಸೈಡಲ್ಲಿ ಕಾಂಬಿನೇಷನ್ಗೆ ಉಪ್ಪು ಸಾರು ಖಾರ ಕೊಟ್ಟಿರ್ತಾರೆ, ಅದನ್ನು ನೆಚ್ಕೊಂಡು ತಿಂತಾಯಿದ್ರೆ ಸ್ವರ್ಗ. ಮೇಯ್ನಾಗಿ ಏನು ಅಂದರೆ ಇಡ್ಲಿ ಕ್ವಾಲಿಟಿ, ಅದು ಇಷ್ಟ ಆಗಿತ್ತು. ಸೊ ಅಲ್ಲಿ ಇಲ್ದಿರೋರು ಕೂಡ ನೀಟಾಗಿ ತಿನ್ಬೋದು. ಅದೇ ಹೊಟ್ಟೆ ಒಳಗಡೆ ಸ್ವಲ್ಪ ಒದ್ದೆ ಆಗಿದ ತಕ್ಷಣ ಎಲ್ಲ ಹಂಗೆ ಬಿಚ್ಕೊಂಡು ನುಂಕೊತಾ ಇರೋದು. ಈಗ ಗರಿ ಗರಿಯಾದ ವಡೆ ತಿನ್ನುವ ಸಮಯ. ಕೇಳಿಸ್ತೀಯ ಸೌಂಡು? ಕರುಮ್ 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 ಅಂತ ಮೇಲ್ಗಡೆ ಔಟ್ರ್ ಲೇಯರು ಒಳ್ಳೆ ರಸ್ಕಿದ್ದಂಗೆ ಗರಿ ಗರಿಯಾದ ವಡೆ. ಚಟ್ನಿ ಮಾತ್ರ ಅಲ್ಟಿಮೇಟು, ಗಟ್ಟಿಗೆ ಸ್ಮೂತಾಗಿ ನುಣ್ಣಗೆ ರುಬ್ಬಿರೋದು, ಒಳ್ಳೆ ಮಜಾ. ಇನ್ನು ರೈಸ್ ಐಟಮ್ಸ್ ಎಲ್ಲ ಸಿಗುತ್ತೆ. ಟಿಫನ್ ಐಟಮ್ಸೇ ಮೇಯ್ನು. ಬೆಳಗ್ಗೆ 6 ಗಂಟೆಗೆ ಶುರುವಾಗಿ ಬೇಗ 11 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ. ಯಾರಾದರೂ ಆರ್ಡ್ರ್ ಕೊಟ್ಟರೆ ಊಟ ಮಾಡಿ ಕೊಡ್ತಾರೆ, ಕಳಿಸ್ತಾರೆ. ಸೊ ಇಲ್ಲಿ ಸಿಗೋಲ್ಲ, ಬರೀ ಟಿಫನ್ ಅಷ್ಟೇ. ನಾವು ಬರೋಕ್ಕೆ ಮುಂಚೆನೇ ಆಲ್ರೆಡಿ ಮಂಡ್ಯಗೆ ಆರ್ಡ್ರ್ ಹೋಯ್ತು. ಸೊ ಅಲ್ಲಿ ತರಿಸ್ಕೊತಾ ಇರ್ತಾರಂತೆ ಎಲ್ಲ ಜಾಸ್ತಿ ಒಂದು 150 ಪ್ಲೇಟು 100 ಪ್ಲೇಟು ಹಂಗೆ. ಚೆನ್ನಾಗಿದೆ. ಈಗ ನೋಡೋಣ ನೆಕ್ಸ್ಟು ರೈಸ್ ಐಟಮ್ ಏನಿದೆ ಅಂತ ತಿಳ್ಕೊಂಡು ಅದನ್ನು ಟ್ರೈ ಮಾಡುವ. ನೆಕ್ಸ್ಟು ರೈಸ್ ಐಟಮಲ್ಲಿ ಚಿತ್ರಾನ್ನ ಇತ್ತು. ಇಂಟರ್ನ್ಯಾಷನಲ್ ಡಿಶ್ಶು ಆಫ್ ಕರ್ನಾಟಕ ಚಿತ್ರಾನ್ನ. ಅದಕ್ಕೆ ಕಾಂಬಿನೇಷನ್ ಚಟ್ನಿ ಸ್ವಲ್ಪ ಜಾಸ್ತಿನೇ ಹಾಕ್ಸ್ಕೊಂಡಿದ್ದೀನಿ, ಇಷ್ಟ ಆಯಿತು ಅದಕ್ಕೋಸ್ಕರ. ಸೊ ಫಸ್ಟ್ ಹಾಗೆ ತಿನ್ಬಿಡೋಣ, ಆಮೇಲೆ ಚಟ್ನಿ ಜೊತೆಗೆ ಮಿತ್ಕೊಂಡು ತಿನ್ನೋಣ. ಸೇಮ್ ಮನೇಲಿ ಮಾಡೋ ಥರ, ನೀವು ಹೋಟ್ಲಲ್ಲಿ ಬಂದು ತಿಂತಾಯಿದ್ದೀರ ಥರ ಅನ್ನೋ ಫೀಲ್ ಆಗೋಲ್ಲ ಇಲ್ಲಿ ಊಟ ಮಾಡಿದಾಗ. ಸೊ ಮನೇಲಿ ಮಾಡೋ ಥರನೇ ಇರುತ್ತೆ, ಪರ್ಫೆಕ್ಟಾಗಿದೆ. ಲೈಟಾಗಿ ಖಾರ ಬರುತ್ತೆ, ಸ್ಟ್ರಾಂಗಾಗಿ ಕಳಿಸಿಲ್ಲ, ಲೈಟಾಗಿದೆ. ಲೈಟಾದ ಹುಳಿ ಅಂಶ ಪರ್ಫೆಕ್ಟಾಗಿ ಹೆಂಗಿರಬೇಕು ಅದೇ ಥರ. ಜಾಸ್ತಿನೂ ಹುಳಿ ಇಲ್ಲ, ಜಾಸ್ತಿನೂ ಖಾರ ಇಲ್ಲ, ಲೈಟಾಗಿ ಬರುತ್ತಲ್ಲ ಅದೊಂಥರ ಮಜಾ ಕೊಡುತ್ತೆ. ಸೊ ಇದು ಹಾಗೆ ತಿನ್ಬಿಡ್ಬೋದು, ನೆಂಚ್ಕೊಳ್ಳೋಕ್ಕೇನು ಅವಶ್ಯಕತೆ ಇಲ್ಲ. ಬಟ್ ನಾವು ಸ್ವಲ್ಪ ಚಟ್ನಿ ಪ್ರಿಯರು, ಅದು ಅಲ್ಲದೆ ಚಟ್ನಿ ಚೆನ್ನಾಗಿತ್ತು, ಆದ್ದರಿಂದ ಜೊತೆಲಿ ನೆಂಚ್ಕೊಂಡು ತಿನ್ನೋಣ ಅಂತ ಹಾಕ್ಸ್ಕೊಂಡೆ ಎಕ್ಸ್ಟ್ರಾ ಚಟ್ನಿ. ಈಗ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಿಕ್, ಸ್ವಲ್ಪ ಮಸಾಲೆ ಭರಿತವಾಗಿ ಇನ್ನು ಸ್ವಲ್ಪ ಖಾರ ಬೇಕು ಅನ್ನೋರು ಚಟ್ನಿ ಜೊತೆಗೆ ಒಳ್ಳೆ ಕಾಂಬಿನೇಷನು. ಉಪ್ಸಾರು ಖಾರ ಬರ್ತದೆ, ಅದ್ರ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಇಲ್ಲಿ ಕಸ್ಟಮರ್ ಬಂದಿದ್ರು ಒಬ್ಬರು ಹೇಳ್ತಾಯಿದ್ದಾರೆ. ಸೊ
ಸೊ ನೀವು ಕೂಡ ಒಂದು ಸಲ ಬಂದಾಗ ಮಿಸ್ ಮಾಡ್ತೀರ. ಒಂದು ಸಿಂಪಲಾಗಿ ಲೈಟಾಗಿ ಮನೆ ಊಟ ಅಥವಾ ಟಿಫನ್ನು ತಿನ್ನಬೇಕು ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ಆಮೇಲೆ ಬೇರೆ ಐಟಮ್ಸು ಅವರು ಇಂಟರ್ವ್ಯೂನಲ್ಲಿ ಹೇಳಿದ್ರು ಬೇರೆ ಐಟಮ್ಸ್ ಕೂಡ ಸಿಗುತ್ತೆ ರೈಸ್ ಐಟಮ್ಸಲ್ಲಿ. ಸೊ ಇವತ್ತು ಚಿತ್ರಾನ್ನ ಇದೆ. ಸೊ ಮೋಸ್ಟ್ಲಿ ಡೈಲಿ ಚೇಂಜ್ ಆಗ್ಬೋದು, ಇನ್ನೊಂದು ಸಲ 2 ರೈಸ್ ಮಾಡ್ಬೋದು, ಬಾತು ಎಲ್ಲ ಸಿಗುತ್ತಂತೆ. ಸೊ ಇವತ್ತು ಚಿತ್ರಾನ್ನ ಇದೇ ಚೆನ್ನಾಗಿದೆ. ನೀವೇನು ಅಕಸ್ಮಾತ್ ಟ್ರೈ ಮಾಡಿದರೆ ಇಲ್ಲಿ ಆಲ್ರೆಡಿ ಯಾರಾದರೂ, ಅಲ್ಲಿ ನೀವು ಬಂದಾಗ ಏನಾದರೂ ಬೇರೆ ರೈಸನ್ನು ಟ್ರೈ ಮಾಡಿದಾಗ ನಮಗೆ ತಿಳಿಸ್ಕೊಡಿ ಹೇಗಿತ್ತು ಏನು ಅಂತ. ಇನ್ನೊಂದು ಸಲ ಬರ್ತೀವಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಗಾಡಿಗಳಲ್ಲಿ ರೈಡ್ ಬರೋಣ. ತಿಂತ ಖಾರ ಬಿಲ್ಡ್ ಆಗ್ತಾಯಿದೆ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಖಾರ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ನ ನಂತರ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನನ್ನ ಹೆಸರು ರವಿ ಅಂದ್ಬಿಟ್ಟು, ಇಲ್ಲೇ ಪಕ್ಕ ಕೊತ್ತತ್ತಿ ಗ್ರಾಮದವ ನಾನು. ಇದು ಆ್ಯಕ್ಚುಲಿ ಸೈಟ್ ಅಂತ ಕರಿತೀವಿ. ಈ ಹೋಟ್ಲು ಆಲ್ದಳ್ಳಿ ಸೈಟ್ ಅಂತ ಕರಿತೀವಿ. ಈ ಕೆಂಪಣ್ಣ ಸೈಟ್ ಹೋಟ್ಲು ಅಂತಂದರೆ ಈಗ ಸಖತ್ ಫೇಮಸ್. ಈಗ ಸೈಟ್ ಹೋಟ್ಲಿಗೆ ಹೋಗೋಣ ಬನ್ನಿ, ಸೈಟ್ ಹೋಟ್ಲಿಗೆ ಹೋಗೋಣ ಬನ್ನಿ ಅಂತಂತಾರೆ. ಏಕೆಂದರೆ ಟೇಸ್ಟ್ ಹಂಗಿದೆ. ಯಾಕೆಂತಂದರೆ ಸಾಮಾನ್ಯವಾಗಿ ನಾವು ಹೊರಗಡೆ ಹೋದರೆ ಒಂದು ಇಡ್ಲಿ ತಗೊಬೇಕು ಅಂದರೆ ಒಂದು 100 ರೂಪಾಯಿನಾರು ಕೊಡಬೇಕಾಗ್ತದೆ. ಆಚೆ ಕಡೆ ಹೋಗಿ ಒಂದು ತಿಂಡಿ ಕಾಫಿ ಒಂದು ಇಡ್ಲಿ ಒಂದು ವಡೆ ತಗೋಬೇಕು ಅಂದ್ರೆ 100 ರೂಪಾಯಿನಾರು. ಇಲ್ಲಿ ಸಖತ್ತು ತುಂಬ ಕಡಿಮೆ, 30 ರೂಪಾಯಿನಲ್ಲಿ ನಮ್ಮ ತಿಂಡಿ ಆಗೋಯ್ತದೆ. ಅಂದರೆ ಮನೆಯಲ್ಲಿ ಏನು ಟೇಸ್ಟ್ ಐತೆ ಅದನ್ನೇ ಟೇಸ್ಟ್ ಕೊಡ್ತಾರೆ. ನೀವು ಯಾವಾಗಿಂದ ಬರ್ತಾಯಿದ್ದೀರಿ? ನಾನು ಆ್ಯಕ್ಚುಲಿ ರೆಗ್ಯುಲರ್ ಕಸ್ಟಮರ್ ಅಂತಂದರೆ ತಪ್ಪಾಗಲಾರ್ದು. ಭಾನುವಾರ ಅಂತ ಮಸ್ಟ್ ಆ್ಯಂಡ್ ಶುಡ್. ಭಾನುವಾರ ತುಂಬ ರಶ್ ಇರ್ತದೆ ಇಲ್ಲಿ. ಎಷ್ಟು ರಶ್ ಇರ್ತದೆ ಅಂದರೆ ಕಾಲು ಹಾಕೋಕ್ಕೆ ಎಡೆ ಇರೋಲ್ಲ, ಅಷ್ಟು ರಶ್ ಇರ್ತದೆ ಭಾನುವಾರ ಮಾತ್ರ. ಆಮೇಲೆ ಮಂಡ್ಯದಿಂದ ಅಫಿಷಿಯಲ್ಸ್ ಎಲ್ಲ ಬರ್ತಾರೆ. ಟೇಸ್ಟ್ ನೋಡೋಣ ಅದು ಚೆನ್ನಾಗಿದೆ ಅಂತ ಕೆಂಪಣ್ಣ ಸೈಟ್ ಹೋಟ್ಲಲ್ಲಿ ತಿಂಡಿ ಅಂದ್ಬಿಟ್ಟು ತುಂಬ ಜನ ಬರ್ತಾರೆ. ಮಂಡ್ಯವರೆಗೂ ಸೇಮ್ ಕೆಂಪಣ್ಣ ಸೈಟ್ ಹೋಟ್ಲು ಅಂತ. ಸೈಟ್ ಕೆಂಪಣ್ಣ ಹೋಟ್ಲು ಅಂತಂದರೆ ಫೇಮಸ್ಸು. ಅದು ಇಡ್ಲಿ ಬೆಣ್ಣೆ ಉಪ್ಸಾರು ಖಾರ ಇದೆಯಲ್ಲ, ತುಂಬ ಯಾವಾಗ ಸಿಗುತ್ತೆ ಉಪ್ಸಾರು ಖಾರ? ಯಾವಾಗಲೂ ಹಾಕ್ತಾರೆ. ಪ್ರತಿದಿನ ಇಡ್ಲಿಗೆ ಉಪ್ಸಾರು ಖಾರ ಮಸ್ಟರ್ಡ್ ಸೊಡ್ಡು ಬೆಣ್ಣೆ ಜೊತೆಗೆ ಇದ್ದೇ ಇರ್ತದೆ. ತುಂಬ ಕಾಂಬಿನೇಷನ್ ವಡೆ ಇಡ್ಲಿ ಬೆಣ್ಣೆ ತುಂಬ ಚೆನ್ನಾಗಿರುತ್ತೆ. ನಂಗೆ ತುಂಬ ಇಷ್ಟ. ವೀಕ್ಲಿ ಅಂತೂ ಭಾನುವಾರ ಕಂಪಲ್ಸರಿ ಬರ್ತೀನಿ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಸೊ ಫೈನಲಾಗಿ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆದಮೇಲೆ ಕಡಕ್ಕಾದ ಟೀ, ಅದು ಕೂಡ ಬೆಲ್ಲದ ಟೀ. ಚಿಯರ್ಸ್. ಮಂಡ್ಯ ಬೆಲ್ಲ ಅದ್ಭುತ. ಬೆಣ್ಣೆ ಹೆಂಗಿತ್ತು ಗೊತ್ತಾ, ಸಾಕಾದಾಯಿತು. ಸ್ಟಾರ್ಟಿಂಗು ಸ್ವಲ್ಪ ನೆಂಚ್ಕೊಂಡು ತಿಂದೆ ಇಡ್ಲಿಗೆ. ಖಾರ ಇತ್ತಲ್ಲ, ಆ ಖಾರ ಜೊತೆಗೆ ಬೆಣ್ಣೆ ಖಾರ ಡಾಮಿನೇಟ್ ಮಾಡ್ತಾಯಿತ್ತು. ಲಾಸ್ಟಲ್ಲಿ ಜಾಸ್ತಿ ಬೆಣ್ಣೆ ಇತ್ತಲ್ಲ, ಒಂದೇ ಇಡ್ಲಿನಲ್ಲಿ ತಿನ್ಬಿಡೋಣ ಅಂದ್ಬಿಟ್ಟು ಲಾಸ್ಟ್ ಹೊತ್ತಲ್ಲಿ ಜಾಸ್ತಿ ಹತ್ಕೊಂಡು ತಿಂದೆ. ಏನು ಸಾಕಾದಾಯಿತು ಕ್ವಾಲಿಟಿ ಅಂದರೆ. ಸೊ ಈ ಥರ ಒಳ್ಳೆ ಕ್ವಾಲಿಟಿ ಬೆಣ್ಣೆ ತಿನ್ನಬೇಕು ಅಂದರೆ ನೀವು ಈ ಕಡೆಗೆ ಬರಬೇಕು. ಸೊ ಬೇರೆ ಕಡೆ ಎಲ್ಲ ಸಿಗೋಲ್ಲ. ಸೊ ತುಂಬ ಜನ ಇಲ್ಲಿಂದ ತೊಗೊಂಡೋಗಿ ಬೇರೆ ಕಡೆ ಎಲ್ಲ ಕಡೆ ಕೊಡ್ತಾರೆ. ಬಟ್ ಎಲ್ಲಿ ಸಿಗುತ್ತಲ್ಲ ಊರಲ್ಲಿ, ಅಲ್ಲಿ ಬಂದು ಅಲ್ಲೇ ತಿಂದರೆ ಅದೇ ಮಜಾ. ಸೂಪರಾದ ಕ್ವಾಲಿಟಿ. ಹಂಗೆ ಕರ್ಗೋಗ್ತಾಯಿತ್ತು. ಬೆಣ್ಣೆ ಥರ ಕರಗುತ್ತೆ. ಸೊ ನಾರ್ಮಲ್ ಈ ಪ್ರೋಸೆಸ್ಡ್ ಬೆಣ್ಣೆ ಬೇರೆ, ಅದು ಕರಗೋ ರೀತಿ ಬೇರೆ, ಇದು ನಾಟಿ ಬೆಣ್ಣೆ ಕರಗೋ ರೀತಿಯೇ ಬೇರೆ. ಅದು ನನಗೆ ಸಖತ್ ಮಜಾ ಕೊಡ್ತು. ಲಾಸ್ಟ್ ತುತ್ತು ಸ್ವಲ್ಪ ಜಾಸ್ತಿ ಎತ್ಕೊತೀನಿ ಇದಕ್ಕೆ. ಆಮೇಲೆ ಬಂದಾಗ ಮೇಯ್ನಾಗಿ ಇಡ್ಲಿ ಟ್ರೈ ಮಾಡಬೇಕು. ಸಾಫ್ಟ್ ಆದ ಇಡ್ಲಿ, ಅದ್ರ ಜೊತೆಗೆ ಚಟ್ನಿ ಮಾತ್ರ ಕಾಂಬಿನೇಷನ್ನು. ಚಿತ್ರಾನ್ನಕ್ಕೂ ಸಖತ್ತಾಗಿತ್ತು. ಆಮೇಲೆ ಇಡ್ಲಿಗೂ ಅಷ್ಟೇ ನುಣ್ಣಗೆ ರುಬ್ಬಿರ್ತಾರೆ, ನೈಸಾಗಿರುತ್ತೆ, ಸ್ಮೂತಾಗಿರುತ್ತೆ. ಅದು ಬಾಯಲ್ಲಿ ಇಟ್ಟಿದ ತಕ್ಷಣ ಹಂಗೆ ಮೆಲ್ಟ್ ಆಗ್ತಾ ಇರುತ್ತೆ. ಇಡ್ಲಿನೂ ಅಷ್ಟೇ ಹಂಗೆ ಬಿಚ್ಚೋಗ್ಬಿಡುತ್ತೆ. ನೀವು ಅಲ್ಲಿನ ಅವಶ್ಯಕತೆಯೇ ಇಲ್ಲ. ಹಂಗೆ ಹಿಂಗೆ ಅಂದ್ಕೊಂಡೆ ತಿನ್ಕೊಂಬಿಡೋದು. ಅಲ್ಲೇ ಇಲ್ಲ ಅಂದ್ರೂ ವಯಸ್ಸಾಗಿರೋರು ಆರಾಮಾಗಿ ತಿನ್ಬಿಡೋದು. ಇಡ್ಲಿ ಕರ್ಗೋಗುತ್ತೆ. ಸೊ ಬೆಸ್ಟು. ಒಂದು ಮನೆ ಥರ ಬ್ರೇಕ್ಫಾಸ್ಟ್ ಮಾಡ್ತೀರಾ ಅಂದರೆ ಒಂದ್ಸಲ ಬಂದು ವಿಸಿಟ್ ಮಾಡಿ ನೀವು ಈ ಥರ ವಾತಾವರಣದಲ್ಲಿ ತಿನ್ನಬೇಕು ಅಂತ ಇಷ್ಟಪಡ್ಕೊಂಡ್ರೆ. ಸೊ ಮಸ್ಟ್ ವಿಸಿಟ್ ಜಾಗ ಡಿಸ್ಕ್ರಿಪ್ಷನ್ ಲೊಕೇಶನ್ ಕೊಟ್ಟಿರ್ತೀವಿ, ಆರಾಮಾಗಿ ಬರ್ಬೋದು, ಕನ್ಫ್ಯೂಸ್ ಆಗೋಲ್ಲ. ಸೊ ನೀಟಾಗೆ ಕಾರು ಆ ಕಡೆ ಪಕ್ಕದಲ್ಲಿ ಅಶ್ವತ್ಥ ಕಟ್ಟೆ ಇದೆ, ಅಲ್ಲಿ ಪಾರ್ಕಿಂಗ್ ಸ್ವಲ್ಪ ಜಾಗ ಇರುತ್ತೆ. ಆ ಕಡೆ ಎಲ್ಲ ನಿಲ್ಸ್ಕೊಬೋದು ಕಾರು ಗಾಡಿಗಳಲ್ಲಿ ಬಂದರೆ. ಬನ್ನಿ, 6 ಗಂಟೆಗೆ ಓಪನ್ ಆಗುತ್ತಂತೆ. ಸೊ 11 ಗಂಟೆವರೆಗೂ ಇರುತ್ತೆ. ಟಿಫನ್ ಟೈಮ್ ಮಾತ್ರ, ಬ್ರೇಕ್ಫಾಸ್ಟ್ ಮಾತ್ರ. ಅಕಸ್ಮಾತ್ ಸುತ್ತಮುತ್ತ ಊರುಗಳಿಂದ ಏನಾದರೂ ನೋಡ್ತಾ ಇದ್ದೀರಾ ಅಂದರೆ ಸೊ ಬಲ್ಕ್ ಆರ್ಡ್ರ್ ಕೂಡ ಕೊಡ್ತಾರೆ. ನೀವು ಆರ್ಡ್ರ್ ಮಾಡಿ ತರಿಸ್ಕೊಬೋದು, ದೊಡ್ಡ ಆರ್ಡ್ರ್ ಏನಾದರೂ. ಸೊ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಅವ್ರಿಗೆ ಗೊತ್ತಾಗಲಿ. ಸೊ ಈ ಥರ ಒಂದು ಹಿಡನ್ ಜಮ್ ಇದೆ ಊರಲ್ಲಿ ಅಂತ ತುಂಬ ಜನಕ್ಕೆ ತಲುಪುತ್ತೆ ಇನ್ಫಾರ್ಮೇಷನು. ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.